ಹಾಯ್, ಎಲ್ಲ ಹೇಗಿದ್ದೀರಿ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಮತ್ತು ಈ ಒಂದು ಲಾಕ್ಡೌನಿಂದಾಗಿ ವಿಡಿಯೋಗಳನ್ನು ಮಾಡಲಿಕ್ಕಾಗ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಿತರೆ. ನಾವು ಕಳೆದ ಸಂಚಿಕೆಗಳಲ್ಲಿ ಫೋನೆಟರಿ ಸಿಸ್ಟಮು ಮತ್ತು ವಾವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಡೆಫಿನಿಷನನ್ನು ನೋಡಿದ್ವಿ. ಹಾಗೆ ಫ್ರಿಕೇಟಿವ್ಸ್, ಫ್ಲೋಸಿವ್ಸ್, ಅಫ್ರಿಕೇಟಿವ್ಸು ಮತ್ತು ನೇಸಲ್ಸ್, ಹೀಗೆ ಡಿಫ್ರೆಂಟ್ ಆಗಿರ್ತಕ್ಕಂತಹ ಕಾನ್ಸನೆಂಟ್ಗಳನ್ನು ನಾವು ಯಾವ್ಯಾವ ಜಾಗದಲ್ಲಿ ಉತ್ಪತ್ತಿ ಆಗ್ತವೆ ಹಾಗೂ ಇಂಗ್ಲೀಷಲ್ಲಿ ಎಷ್ಟು ಇರೋದು 26 ಅಕ್ಷರ ಮತ್ತು 44 ಸೌಂಡ್ಸ್ ಇರೋದನ್ನು ನಾವು ನೋಡಿದ್ವಿ. ಸೊ ಇವತ್ತಿನ ದಿನ ನಾವು ಈ ಡಿಸ್ಕ್ರಿಪ್ಷನ್ ಆಫ್ ಕಾನ್ಸನೆಂಟ್ ಸೌಂಡ್ಸ್ ನೇರವಾಗಿ ಈ 24 ಸೌಂಡ್ಗಳನ್ನು ಇವತ್ತಿನ ದಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬಿಫೋರ್ ದಟ್ ಐ ವುಡ್ ಲೈಕ್ ಟು ಶೇರ್ ಸಮಥಿಂಗ್ ಅಬೌಟ್ ಅವರ್ ಒನ್ ಆಫ್ ದ ಬೆಸ್ಟ್ ಕನ್ನಡ ಗ್ರಾಮರಿಯನ್ಸ್, ಕೇಶಿ ರಾಜ ಅಂತ ನೀವೆಲ್ಲ ಕೇಳಿದಿರಿ. ಅವರ ಒಂದು ವ್ಯಾಕರಣ ಗ್ರಂಥ ಈಗಲೂ ಕೂಡ ಒಂದು ಕನ್ನಡ ಭಾಷೆಗೆ ಒಂದು ತಳಹದಿ ಅಂತಲೇ ಹೇಳ್ಬೋದು. ಸೊ ಅವರು ಈ ಒಂದು ಧ್ವನಿ ವ್ಯವಸ್ಥೆ ಬಗ್ಗೆ ಏನು ಹೇಳಿದರು ಅಂತಕ್ಕಂಥದ್ದನ್ನು ನಾನು ಕಳೆದ ವಿಡಿಯೋದಲ್ಲೇ ಹೇಳಬೇಕಂತ ಅಂದ್ಕೊಂಡಿದ್ದೆ, ಬಟ್ ಏನೋ ಅದು ಮರ್ತು ಹೋಗ್ಬಿಡ್ತು. ಸೊ ಇವತ್ತಿನ ದಿನ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಆ ಸೂತ್ರ ಏನಪ್ಪ ಅಂತಂದರೆ, ಅನುಕೂಲ ಪವನನಿಂಜಿ ವನಿಷ್ಠದಿಂ ನಾಭಿಮೂಲದೊಳ್ ಕಹಳೆಯ ಪಾರಿಗಿನ ಓಲ್ ಶಬ್ದದ್ರವ್ಯಂ ಜನೀಸುಗಂ ಶ್ವೇತಮಪಿ ಕಾರ್ಯಂ ಶಬ್ದಂ ಅಂತಂದು ಹೇಳಿ, ಇದರ ಅರ್ಥ ಏನಂತಂದರೆ, ಮಾತನಾಡಬೇಕೆಂಬ ವ್ಯಕ್ತಿಯ ಅಪೇಕ್ಷೆಯಂತೆ ಅನುಕೂಲವಾದ ಗಾಳಿಯ ಸಹಾಯದಿಂದ ನಾಭಿ ಮೂಲದಲ್ಲಿ ಕಹಳೆಯ ಆಕಾರದಲ್ಲಿ ಶಬ್ದವೆಂಬ ದ್ರವ್ಯವು ಹುಟ್ಟುತ್ತದೆ. ಅದರ ಬಣ್ಣ ಬಿಳಿ, ಆ ದ್ರವ್ಯದ ಕಾರ್ಯವೇ ಶಬ್ದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ಅವರು ತಮ್ಮ ಇನ್ನೊಂದು ಸೂತ್ರದಲ್ಲಿ ಏನು ಹೇಳ್ತಾರೆ ಅಂತ ನೋಡೋದಾದರೆ, ಆ ಸೂತ್ರ ತನುವಾದ್ಯಂ ನಾಲಗೇವ ಧನದಂಡಂ ಕರ್ತೃವಾತ್ಮನವನ ಮನೋವೃತ್ತಿ ನಿಮಿತ್ತಮಾಗಿ ಶಬ್ದ ಜನೀಸುಗಂ ಧವಳವರ್ಣಮಕ್ಷರ ರೂಪಂ ಅಂತಕ್ಕಂತಹ ಒಂದು ಸೂತ್ರ. ಅದರ ಅರ್ಥ ನೋಡೋದಾದರೆ, ಈ ದೇಹ ಅಂತಕ್ಕಂಥದ್ದೇ ಒಂದು ವಾದ್ಯ. ಈ ವಾದ್ಯಕ್ಕೆ ನಾಲಿಗೆ ಅಂತಕ್ಕಂಥದ್ದು ಒಂದು ನುಡಿಸ್ತಕ್ಕಂತಹ ದಂಡ ಅಂತಕ್ಕಂಥ ಹೇಳ್ತಾನೆ. ಏನು ಈ ಬಾರಿಸೋನು ಯಾರು ಅಂತಂದರೆ ಈ ಆತ್ಮ ಅಂತಕ್ಕಂಥದ್ದು. ಹಾಗೆ ಆ ಆತ್ಮ ಏನಿದೆಯಲ್ಲ, ಆ ಒಂದು ಅವನ ಮನಸ್ಸಿನ ಅಪೇಕ್ಷೆಯಂತೆ ಶಬ್ದವು ಬಿಳಿಯ ಬಣ್ಣದಿಂದ ಅಕ್ಷರದ ರೂಪದಲ್ಲಿ ಉತ್ಪತ್ತಿಯಾಗ್ತದೆ ಅಂತಕ್ಕಂತಹ ಮಾತನ್ನು ಹೇಳಿದಾನೆ. ಸೊ ಈ ಒಂದು ಹಳೆಗನ್ನಡ ರೂಪದಲ್ಲಿರ್ತಕ್ಕಂತಹ ಸೂತ್ರಗಳನ್ನು ನೋಡಿದಾಗ ಹೇಗೆ ನಾವು ಈ ಧ್ವನಿ ವ್ಯವಸ್ಥೆ ಹುಟ್ಕೊಳ್ತು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗಿದೆ. ಸೊ ಅವನು ಈ ಕನ್ನಡದಲ್ಲೂ ಕೂಡ ನಾನು ನಿಮಗೆ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ, ಹಾರ್ಡ್ ಪ್ಯಾಲೆಟ್, ಸಾಫ್ಟ್ ಪ್ಯಾಲೆಟ್, ಟೀತ್ ಆ್ಯಂಡ್ ಟೀತ್ ರಿಜ್ಜು, ಆ ಥರದ್ದು ಕೂಡ ಕನ್ನಡದಲ್ಲಿ ನಂಗಿಲು, ಮೃದು ತಾಲು, ಕಠಿಣ ತಾಲು, ಹಾಗೆ ಹಲ್ಲುಗಳು, ನಾಲಿಗೆ, ತುಟಿಗಳು, ಹೀಗೆ ನಮ್ಮ ಈ ಒಂದು ಧ್ವನಿ ಹೇಗೆ ಆರ್ಟಿಕ್ಯುಲೇಟ್ ಆಗುತ್ತೆ ಅಂತಕ್ಕಂತಹ ಒಂದು ಇವತ್ತಿನ ದಿನ ನಾವು ಪ್ರತಿಯೊಂದು ನಮ್ಮ ಇಂಗ್ಲೀಷ್ನ ಏನು ವ್ಯಂಜನಗಳಿದೆಯಲ್ಲ, ಕಾನ್ಸನೆಂಟ್ಸ್ ಇದೆಯಲ್ಲ, ಸೊ ಕನ್ನಡದಲ್ಲಿಯೂ ಕೂಡ ಎಲ್ಲ ಸೌಂಡ್ಗಳು ಕೂಡ ಕನ್ನಡದ ರೀತಿಯಲ್ಲೇ ಇರ್ತವೆ ಅಂತಕ್ಕಂಥದ್ದಲ್ಲ, ಕೆಲವೊಂದಷ್ಟಕ್ಕೆ ಮಾತ್ರ ಸಾಮೀಪ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದಷ್ಟು ಆ ಕನ್ನಡದ ಒಂದು ಸಹಾಯದೊಂದಿಗೆ ಇವತ್ತಿನ ದಿನ ನಾವು ಈ ಕಾನ್ಸೋನೆಂಟ್ಸ್ ಕಲಿಯೋದು ಹೇಗೆ, ಅದರದ ಒಂದು ಪೊಲಿಟಿಕ್ ಸ್ಕ್ರಿಪ್ಟಿನ ಜೊತೆಗೆ ನಾವು ಇವತ್ತಿನ ದಿನ ಬನ್ನಿ ಒಂದೊಂದಾಗಿ ಯಾವ ರೀತಿ ನಾನು ನಿಮಗೆ ಮೊದಲಿಗೆ ಹೇಳಿದ್ನಲ್ಲ, ಯಾವುದು ಈ ಪ್ಲೋಸಿವ್ಸನ್ನು ನಾವು ತಗೊಂಡ್ರೆ ಅದರಲ್ಲಿ ಮೊದಲಿಗೆ ನಾವು ಈ ಡಿಸ್ಕ್ರಿಪ್ಷನ್ ಆಫ್ ಕಾನ್ಸನೆಂಟ್ ಸೌಂಡ್ಸ್ ನೋಡೋದಾದರೆ ಅದರಲ್ಲಿ ಪ ಆ್ಯಂಡ್ ಭ, ಪ ಪ ಪ ಆ್ಯಂಡ್ ಬ. ಸೊ ಇವನ್ನ ನಾವು ಬೈಲೇಬಿಯಲ್ ಅಂತಲೇ ಕರಿತೀವಿ. ಸೊ ಕನ್ನಡದಲ್ಲಿ ಈ ಒಂದು ಅಕ್ಷರಗಳಿಗೆ ಓಷ್ಠ್ಯ ಅಂತಕ್ಕಂತಹ ಮಾತಿದೆ. ಆ ಓಷ್ಠ್ಯ ಅಂತಂದರೆ ಇಲ್ಲಿ ತುಟಿಗಳು ಅಂದರೆ
ಟೂ ಲಿಪ್ಸ್, ಈ ಎರಡು ತುಟಿಗಳ ಸಹಾಯದೊಂದಿಗೆ ನಾವು ಉಚ್ಚಾರವನ್ನು ಮಾಡ್ತೀವಿ ಈ ಕಾನ್ಸೋನೆಂಟನ್ನು. ಸೊ ಅಲ್ಲಿ ನಿಮಗೆ ನಾನು ಬೋರ್ಡ್ ಮೇಲೆ ನೀವು ನೋಡ್ಬೋದು PA ಅಂತ ಬರ್ತೀನಿ. ಸೊ ಶಾರ್ಟ್ ಫಾರ್ಮ್ ಏನಂತಂದರೆ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್, ಯಾವ ಜಾಗದಲ್ಲಿ ಈ ಅಕ್ಷರಗಳು ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದು, ಟೂ ಲಿಪ್ಸ್. ಮತ್ತು MA ಅಂತ ಬರ್ತೀನಿ. ಏನು MA ಅಂದರೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್, ಯಾವ ರೀತಿ ಅದು ಮ್ಯಾನರಿಸಮ್ ಹೇಗಿರುತ್ತೆ ಅಂದರೆ ಅದು ಪ್ಲೋಸಿವ್ ಆಗಿರುತ್ತೆ. ನಿಮಗೆ ಪ್ಲೋಸಿವ್ ಅನ್ನೋದಕ್ಕೂ ಕೂಡ ಡೆಫಿನೇಷನ್ ಕೊಟ್ಟಿದ್ದೀನಿ. ಸೊ ಇನ್ನೂ ಡೌಟ್ ಇದ್ದರೆ ಮತ್ತೆ ಹಿಂದಿನ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಈ ಒಂದು ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಸಾಫ್ಟ್ ಪ್ಯಾಲೆಟ್ ರೈಸ್ಡ್ ಹಿಂದ್ಗಡೆ ನಾನು ನಿಮ್ಗೆ ಹೇಳಿದ್ರೆ ಮೃದು ತಾಲು ಅಂತ ಕರಿತೀವಿ. ಸಾಫ್ಟ್ ಪ್ಯಾಲೆಟ್ ಅದು ರೈಸ್ ಆಗಿರುತ್ತೆ ಹಿಂದೆ, ಅದು ಆಕ್ಟಿವ್ ಆರ್ಟಿಕ್ಯುಲೇಟರ್ ಅಂದರೆ ಅದು ಯಾವಾಗಲೂ ಆಕ್ಟಿವ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡೋದಾದರೆ ವೋಕಲ್ ಕಾರ್ಡ್ಸ್, ಏನು ನಮ್ಮ ಇಲ್ಲಿ ನಿಮಗೆ ವೋಕಲ್ ಕಾರ್ಡ್ಸ್ ಬಗ್ಗೆ ಹೇಳಿದ್ದೀನಿ. ಈ ವೋಕಲ್ ಕಾರ್ಡ್ಸು ಪ ಸೌಂಡಲ್ಲಿ ವಾಯ್ಸ್ಲೆಸ್ ಆಗಿರುತ್ತೆ. ಸೊ ವಾಯ್ಸ್ಲೆಸ್ ಅಂತಂದರೆ ಇಲ್ಲಿ ವೋಕಲ್ ಕಾರ್ಡ್ಸ್ ಆರ್ ನಾಟ್ ವೈಬ್ರೇಟೆಡ್ ವೈಲ್ ಪ್ರೊಡ್ಯೂಸಿಂಗ್ sound, while producing b sound, b. So you can feel b ಅಂದಾಗ ನಮ್ಮ ವೋಕಲ್ ಕಾರ್ಡ್ಸ್ ವೈಬ್ರೇಟ್ ಆಗ್ತವೆ. ಸೊ ಹಿಯರ್ p is voiceless sound, b is voiced sound. ನಾವು ಇದನ್ನು ಕನ್ನಡದಲ್ಲಿ ಒಂದು ಕಂಪ್ಯಾರಿಸನ್ ಮಾಡೋದಾದರೆ ಈ ಅಲ್ಪಪ್ರಾಣ ಮಹಾಪ್ರಾಣ ಅಂತ ಕರಿತೀವಿ. ಅಂದರೆ ಜಾಸ್ತಿ ಸ್ವಲ್ಪ ಫ್ರಿಕ್ಷನ್ ಕೊಡೋ ಅಂತಕ್ಕಂಥದ್ದು ಅಥವಾ ಇಲ್ಲಿ ವೈಬ್ರೇಷನ್ ಬರ್ತಕ್ಕಂಥದ್ದು ಫೋರ್ಸ್ ಇರುತ್ತೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಕಾನ್ಸನೆಂಟ್ಸಲ್ಲಿ ವಾಯ್ಸ್ಲೆಸ್ ಮತ್ತು ವಾಯ್ಸ್ಡ್ ಯಾವ್ಯಾವ್ದು ಬರುತ್ತೆ ಅಂತಕ್ಕಂಥದ್ದನ್ನು ನಾನು ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಈ ಒಂದು ಏರ್ ಸ್ಟ್ರೀಮ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಆಸ್ ದ ಲಿಪ್ಸ್ ಆರ್ tightly closed, air pressure builds up behind their closure and when they are opened, air release explosively. ಸೊ ನೋಡಿ, ನಮ್ಮ ಏನು ಏರ್ ಸ್ಟ್ರೀಮ್ ಇದೆಯಲ್ಲ, ಆ ಏರ್ ಸ್ಟ್ರೀಮ್ ಬಂದ್ಬಿಟ್ಟು ನಾವು ವೈಲ್ ಪ್ರೊಡ್ಯೂಸಿಂಗ್ ದೋಸ್ ಸೌಂಡ್ಸ್, ಈ ಒಂದು ಬೈಲೇಬಿಯಲ್ ಆಗಿರೋ ಏನು ಪ ಆ್ಯಂಡ್ ಬ ಸೌಂಡನ್ನು ಹೇಳುವಾಗ ಆ ಏರ್ ಕಂಪ್ಲೀಟ್ ಆಗಿ ನೋಡಿ ನಮ್ಮ ಎರಡು ತುಟಿಗಳ ಏನು ಟೀತ್ ರೀತಿ ಹಿಂದೆ ಸ್ಟಾಕ್ ಆಗುತ್ತೆ, ದೆನ್ ಸಡನ್ ರಿಲೀಸ್ ಆಗುತ್ತೆ. ಸೊ ಆವಾಗ ಈ ಒಂದು ಸೌಂಡ್ಗಳು ಈ ಥರದ್ದು ಒಂದು ಸೌಂಡ್ ಬರುತ್ತೆ ಅಂತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಪ ಕೇಳಿ ಪೆನ್. ಸೊ ಇಲ್ಲಿ ನಾನು ಟ್ರಾನ್ಸ್ಕ್ರಿಪ್ಟ್ ಕೂಡ ಹಾಕಿದ್ದೀನಿ. ಪೆನ್, ಪೇಪರ್ ವೈಬ್ರೇಷನ್ ಆಗ್ತಾ ಇಲ್ಲ ಇಲ್ಲಿ ನೋಡ್ಬೇಕು. ಪೇಪರ್ ಅಂದರೆ, ಸೊ ಇಲ್ಲಿ ನಾನು ಲಾಸ್ಟಲ್ಲಿರ್ತಕ್ಕಂಥ ಆರ್ ಸೌಂಡನ್ನು ಮಾಡ್ತಾ ಇಲ್ಲ. ಸೊ IPA ಒಂದು ಏನು ಈ ಬ್ರಿಟಿಷ್ ಇಂಗ್ಲೀಷ್ ಇದೆಯಲ್ಲ, ಇಲ್ಲಿ ಕೆಲವೊಂದಿಷ್ಟು ವೀಕ್ ಫಾರ್ಮ್ ಮತ್ತು ಸ್ಟ್ರಾಂಗ್ ಫಾರ್ಮ್ಸ್ ಬರುತ್ತೆ. ಸೊ ಅದನ್ನು ನಾನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಸೊ ಇರಲಿ, ಸ್ವಲ್ಪ ಹಿಂಟ್ ಕೊಡ್ತೀನಿ ನಿಮಗೆ. ಇಲ್ಲಿ ವೀಕ್ ಫಾರ್ಮನ್ನೇ ನಾವು ಜಾಸ್ತಿ ಬಳಸ್ತಕ್ಕಂಥದ್ದು, ಹಾಗಾಗಿ ನೀವು ಆರನ್ನು ಪ್ರೊನೌನ್ಸ್ ಮಾಡಿದರೆ ತಪ್ಪೇನಿಲ್ಲ. ಪೇಪರ್ ಈಗ ನಮಗೆ ಎಲ್ಲ ಅಭ್ಯಾಸ ಆಗಿದೆ, ಪೇಪರ್ ಅಂತ ಏನು ತೊಂದರೆ ಇಲ್ಲ. ಬಟ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ನಾವು ಭಾಷೆನ ಬಳಸೋದಾದರೆ ಅದನ್ನು ಪೇಪ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬೇಬಿ ನೋಡಿ, ನೀವು ಕೆಲವೊಂದು ಸಾರಿ ಅದಕ್ಕೆ ಹೇಳೋದು, ಯಾಕೆ ನಾವು ಈ ಪೊಲಿಟಿಕ್ಸ್ ಕಲಿಬೇಕಂತಂದರೆ, ನೀವು ಏನು ಇದು ಏನು ಇದೇನಲ್ಲ, ಇದೆಲ್ಲ ನಮ್ಗೆ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾವು ಆಲ್ಮೋಸ್ಟ್ ಈ ಬೇಬಿ ಅಂದ್ಬಿಡ್ತೀವಿ, ಬೇಬಿ. ಸೊ ದಟ್ ಈಸ್ ರಾಂಗ್. ಬೇಬಿ ಅಲ್ಲಿ ಈ ಡಿಪ್ತಾಂಗ್ ಇದೆ. ಸೊ ಎ ಮತ್ತು ಇ ಸೌಂಡ್ ಇರೋದ್ರಿಂದ ಬೇಯ್ ಆಗುತ್ತೆ. ಸೊ ಬೇಬಿ ಅಂತಲೇ ಹೇಳ್ಬೇಕು ಅದನ್ನ. ಸೊ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮ್ಮದು ಒಂದು ಆರ್ಟಿಕ್ಯುಲೇಟರಿ ಏನು ನಮ್ಮ ಪ್ರೊನೌನ್ಸಿಯೇಷನ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಅದಕ್ಕೆ ಫೋನೆಟಿಕ್ಸನ್ನು ಕಲಿಬೇಕು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಬನ್, ಬಟರ್ ನಾ ಬಟರ್ ಅಂತ ಇಲ್ಲ ಇಲ್ಲಿ, ಬಟ್ ಇಲ್ಲಿ ಕೂಡ ಅಷ್ಟೇ ನೀವು ಆರ್ ಪ್ರೊನೌನ್ಸ್ ಮಾಡ್ಬೋದು
ಪ್ರನೌನ್ಸ್ ಮಾಡ್ದಲೇ ಇರ್ಬೋದು. ಸೊ ಮತ್ತೆ ಇಲ್ಲಿ ನೋಡೋದಾದರೆ ನಮ್ಮ ಕನ್ನಡದಲ್ಲಿ ಈ ದೊಡ್ಡಪ್ಪ, ಚಿಕ್ಕಪ್ಪ, ಡಕ್ಕೆ ಡ ಒತ್ತು, ಹಾಗೆ ಕ ಒತ್ತನ್ನು ಕೊಡ್ತೀವಿ. ಇಲ್ಲಿ ಡಬಲ್ ಟಿ ಇದೆ ಅಂದ ತಕ್ಷಣ ಬಟ್ ಅಂತ ಹೇಳಂಗಿಲ್ಲ. ಸೊ ಅಲ್ಲಿ ಇಂಗ್ಲೀಷೇ ಹಾಗೆ, ಇದು ಒಂಥರ ಫನಿ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಸೌಂಡ್ ಮಾತ್ರ ಇಲ್ಲಿ ನೋಡಿ, ಅಲ್ಲಿ ಡಬಲ್ ಟ ಸೌಂಡ್ ಇಲ್ಲ, ಅಲ್ಲಿ ಟ ಸೌಂಡ್ ಒಂದೇ ಇರೋದು. ಸೊ ಇಲ್ಲಿ ಇದರ ಪ್ರೊನೌನ್ಸಿಯೇಷನ್ ಬಟ್ ಅಂತಂದು ಹೇಳಿ. ಸೊ ನಿಮಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಡೋದಾದರೆ ಇಲ್ಲಿ ಈ ಸೈಡ್ ನೋಡ್ಬೋದು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ವಾಯ್ಸ್ಲೆಸ್ ಆ್ಯಂಡ್ ವಾಯ್ಸ್ಡ್. ಯಾಕೆ ವಾಯ್ಸ್ಡ್ ನಾನು ಯಾಕೆ ನಿಮಗೆ ಪ್ರೆಷರ್ ಕೊಟ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಐ ಹೋಪ್ ಯು ಹ್ಯಾವ್ ಅಬ್ಸರ್ವ್ಡ್ ಇನ್ ಇಂಗ್ಲೀಷ್ ಮೂವೀಸ್. ಸೊ ಅವರು ಒಂದೊಂದ್ಸರಿ ಮಾತಾಡುವಾಗ ವಾಯ್ಸ್ ಕೇಳಲ್ಲ. ಯಾಕೆ ಅಂತಂದರೆ ಅವರೆಲ್ಲ ಆಲ್ಮೋಸ್ಟ್ ಕೆಲವೊಂದು ವಾಯ್ಸ್ಲೆಸ್ ಸೌಂಡ್ಗಳನ್ನು ಬಳಸ್ತಾರೆ, ಮತ್ತು ಕೆಲವೊಂದು ಸಾರಿ ವಾಯ್ಸ್ಡ್ ಸೌಂಡ್, ಅಂದರೆ ಅದು ಅವರ ನೇಟಿವ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅವರಿಗೆ ಸ್ಪಷ್ಟವಾಗಿ ಹೇಗೆ ಆರ್ಟಿಕ್ಯುಲೇಟ್ ಮಾಡಬೇಕಂತ ಹೇಳಿ ಗೊತ್ತಿರೋದ್ರಿಂದ ಕೆಲವೊಂದು ಸಾರಿ ಅವರ ಒಂದು ಡೈಲಾಗ್ ನಮಗೆ ಅರ್ಥ ಆಗೋದೇ ಇಲ್ಲ. ಸೊ ಅವ್ರ ಜೊತೆ ವಿ ಕಾಂಟ್ ಕಮ್ಯುನಿಕೇಟ್ ಆ್ಯಸ್ ಲೈಕ್ ದೆಮ್. ಅವ್ರ ಥರನೇ ನಮಗೂ ಮಾತಾಡೋಕ್ಕಾಗಲ್ಲ, ಬಿಕಾಸ್ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಲರ್ನರ್ಸ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಈ ಒಂದು ಲ್ಯಾಂಗ್ವೇಜ್ ಕಲಿತಾ ಇದ್ದೀವಿ ಅಂತಂದಮೇಲೆ ಅದನ್ನು ಕೂಡ ನಾವು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಕ್ಕಂತಹದ್ದು. ಸೊ ನಿಮಗೆ ಇನ್ಮೇಲೆ ಈ ಪೊಲಿಟಿಕ್ಸ್ ಸಂಚಿಕೆಗಳು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನೇನಾದರೂ ಕಳೆದ ಸಂಚಿಕೆಗಳಲ್ಲಿ ನಿಮಗೆ ಡೀಟೇಲ್ ಹೇಳಿಲ್ಲ ಅಂದರೆ ಇವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಕಲಿಯೋದಕ್ಕೆ. ಸೊ ಈ ಥರ ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಇದೆ, ನೀವು ನೋಟ್ಸ್ ಮಾಡ್ತಾ ಬನ್ನಿ. ನೋಟ್ಸ್ ಮಾಡ್ತಾ ಬಂದರೆ ನಾವು ಕೇಳಿದ್ದು ನೋಡಿದ್ದು ನಾವು ನೋಟ್ಸ್ ಮಾಡಿದರೆ ಅದು ನಮ್ಮ ಇದರಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಹಾಗಾಗಿ ಒನ್ಸ್ ಅಗೇನ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ದಿಸ್ ಬೋತ್ ವಾಯ್ಸ್ಲೆಸ್ ಆ್ಯಂಡ್ ವಾಯ್ಸ್ಡ್ ಸೌಂಡ್ಸ್. ನೋಡೋದಾದರೆ ಪಿನ್, ಬಿನ್, ಪ್ಯಾಕ್, ಬ್ಯಾಟ್, ಪೆಸ್ಟ್, ಬೆಸ್ಟ್, ಪೆಕ್, ಬೆಡ್, ಪ್ಯಾಕ್, ಬ್ಯಾಕ್, ಕಪ್, ರಬ್, ರೋಪ್, ರೋಬ್. ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೋತೀನಿ. ನಿಮಗೆ ಇನ್ನೂ ಏನಾದರೂ ಈ ಥರದ್ದು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸರ್ ನನಗೆ ಇದು ಅರ್ಥ ಆಗಿಲ್ಲ ಅಂತಂದರೆ ನಾನು ಕಮೆಂಟ್ ಮಾಡ್ತೀನಿ, ಮತ್ತು ಅದನ್ನು ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಸೌಂಡ್ಸ್ ಯಾವುದು ಅಂತ ನೋಡೋದು. ಇವಾಗ ಫಸ್ಟ್ ನೋಡಿದ್ರಲ್ಲ ಈಗ ಪ ಆ್ಯಂಡ್ ಬ. ಸೊ ಅದ್ರದ್ದು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಆ್ಯಂಡ್ ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಕೂಡ ನಿಮಗೆ ಇನ್ನೊಂದು ಸರಿ ಹೇಳೋದಾದರೆ, ಎರಡು ತುಟಿಗಳು ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ನಮ್ಮ ಏರ್ ಸ್ಟ್ರೀಮ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗಿ ಸಡನ್ ಆಗಿ ರಿಲೀಸ್ ಆಗ್ತಕ್ಕಂಥದ್ದು. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್ ದ ಸೌಂಡ್ಸ್ ಪ, ಬ, ಪ, ಬ. ಓಕೆ, shall I continue to next sounds? Okay, come on. ನೆಕ್ಸ್ಟ್ ಸೌಂಡ್ಸ್ ನೋಡೋದಾದರೆ ಯಾವುದು ಅಂತಂದರೆ ಹಿಯರ್ ಟ, ಢ, ಟ, ಢ, ಟ, ಢ. ಸೊ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಬಂದ್ಬಿಟ್ಟು ಟಿಪ್ ಆಫ್ ದ ಟಂಗ್, ಮತ್ತು ಟೀತ್ ರಿಜ್, ಮತ್ತು ಹಾರ್ಡ್ ಪ್ಯಾಲೆಟ್. ಹಾರ್ಡ್ ಪ್ಯಾಲೆಟ್ ಅಂದರೆ ನಮ್ಮ ಏನು ಮಧ್ಯಭಾಗ, ಏನು ಮೇಲ್ಗಡೆ ಏನು ಇದೆ ಜಾಗ ಇದೆಲ್ಲ ಮಧ್ಯಭಾಗದ ಹಾರ್ಡ್ ಪ್ಯಾಲೆಟ್. ಮತ್ತು ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ ಇಲ್ಲಿ ಪ್ಲೋಸಿವ್, ಇದು ಕೂಡ ಹೌದು. ಸೊ ನಿಮಗೆ ಪ್ಲೋಸಿವ್ ಅಂದರೆ ಗೊತ್ತು, ಏರ್ ಬ್ಲಾಕ್ ಆಗಿ ಮತ್ತೆ ಸಡನ್ ಆಗಿ ರಿಲೀಸ್ ಆಗ್ತಕ್ಕಂಥದ್ದು. ಸೊ ವೋಕಲ್ ಕಾರ್ಡು ಇಲ್ಲಿ ವೈಬ್ರೇಟ್ ಫಾರ್ ಡ, ಡು ನಾಟ್ ವೈಬ್ರೇಟ್ ಫಾರ್ ಟ, ಟ. ಸೊ ಒಂದು ಏರ್ ಸ್ಟ್ರೀಮ್ ಒಂದು ಡೆಫಿನೇಷನ್ ನೋಡೋದಾದರೆ ಇಲ್ಲಿ ದ ಟಿಪ್ ಆ್ಯಂಡ್ ರಿಮ್ಸ್ ಆಫ್ ದ ಟಂಗ್ ಟಚ್ ದ ಆಲ್ವಿಯೋಲರ್ ರಿಜ್. ಆಲ್ವಿಯೋಲರ್ ರಿಜ್ ಅಂದರೆ ನಿಮ್ಗೆ ಗೊತ್ತಲ್ಲ ಇಲ್ಲಿ. ಸೊ ಒಂದು ನಮ್ಮ ಏನು ರಿಮ್ ಆಫ್ ದ ಟಂಗ್ ಅಂತಂದರೆ ನಮ್ಮ ನಾಲಿಗೆ ಈ ಥರ ಮೇಲ್ಗಡೆ ಹಿಂಗೆ ಒಳ್ಳೆ ಆಗುತ್ತೆ ಈ ಥರ. ಸೊ ಅದು ಹಾರ್ಡ್ ಪ್ಯಾಲೆಟ್ಗೆ ಟಚ್ ಆಗುತ್ತೆ ನಮ್ಮ ಟಿಪ್ ಆಫ್ ನಾಲಿಗೆ ತುದಿ. ಸೊ ರಿಮ್ ಥರ ಆಗಿ, ಸೊ ಅದು ಏನಾಗುತ್ತೆ, ಏರ್ ಪ್ರೆಷರ್ ಬಿಲ್ಡ್ಸ್ ಅಪ್ ಬಿಹೈಂಡ್. ನನ್ನ ನಾಲಿಗೆ ನೋಡಿ, ಆ ಏರ್ ಪ್ರೆಷರ್ ಹಿಂದ್ಗಡೆ ಬ್ಲಾಕ್ ಆಗಿ
ಕಂಪ್ಲೀಟ್ ಕ್ಲೋಸ್ ಆಗಿ ವೆನ್ ದ ಟಂಗ್ ಈಸ್ ರಿಮೂವ್ಡ್, ನೋಡಿ ಟ ಅಂದಾಗ ರಿಲೀಸ್ ಆಗ್ತಕ್ಕಂಥದ್ದು. ಸೊ ಫ್ರಮ್ ದ alveolar ridge air is released explosively. ಸೊ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು ಇದನ್ನು. ಸೊ ಮೊದಲು ಗೊತ್ತಿದ್ದಿಲ್ಲ, ಟಕ್ ಠ ಢ ಟ ಠ ಠ ಕನ್ನಡದಲ್ಲಿ ಇದೆ, ಮತ್ತು ಆ ಅಕ್ಷರಗಳನ್ನು ನೀವು ಹೋಲಿಕೆ ಮಾಡ್ಕೊಳ್ಳೋದು ಬೇಡ. ಸೊ ಇಲ್ಲಿ ಕನ್ನಡದಲ್ಲಿ ನಿಮಗೆ ಹೇಳೋದಾದರೆ ಟ ಡ ಅದು ವ್ಯಂಜನಗಳು ಮಾತ್ರ, ಟ ಡ ಟ ಟ ಡ ಟ ಢ ಥರ. ಸೊ ಪ್ರಾಕ್ಟೀಸ್ ಮಾಡೋದಾದರೆ ಇಲ್ಲಿ, ಸೊ ಅದಕ್ಕಿಂತ ಮುಂಚೆ ಎಕ್ಸಾಂಪಲ್ಸನ್ನು ನೋಡೋಣ. ಇಲ್ಲಿ 10 ಅದರದ್ದು ಟ್ರಾನ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಈ ರೀತಿ ಇದೆ. ಸೊ ಬೆಟರ್. ಸೊ ನಿಮ್ಗೆ ಈಗ ಆಲ್ರೆಡಿ ಪ್ರಾಕ್ಟೀಸ್ ಆಗ್ತಾ ಬರುತ್ತೆ, ಆರ್ ಪ್ರೊನೌನ್ಸಿಯೇಷನ್ ಮಾಡಿದ್ರೆ ನಡೆಯುತ್ತೆ ಅಂತ. ಸೊ ದೆನ್ ಟಿಪ್. ಹಾಗೆ ಢಗ್ ನೋಡೋದಾದರೆ ಡಿಯರ್ ಡಿಯರ್ ಡಿಯರ್. ನೋಡಿ ಸ್ಪೆಲ್ಲಿಂಗ್ಸ್ ಆರ್ ಡಿಫ್ರೆಂಟ್ ಬಟ್ ಪ್ರೊನೌನ್ಸಿಯೇಷನ್ ಈಸ್ ಸೇಮ್. ಸೊ ನಾವು ಇದನ್ನು ಈ ಹೋಮೋಫೋನ್ಸ್ ಅಂತೀವಿ, ಸೇಮ್ ಸೌಂಡ್, ಡಿಫ್ರೆಂಟ್ ಇನ್ ಸ್ಪೆಲ್ಲಿಂಗ್ ಆ್ಯಂಡ್ ಡಿಫ್ರೆಂಟ್ ಇನ್ ಮೀನಿಂಗ್ ಅಂತಕ್ಕಂಥದ್ದು. ಸೊ ಪ್ರೊನೌನ್ಸಿಯೇಷನ್ ಬಂದ್ಬಿಟ್ಟು ಕೆಲವರು ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀರಿ, ಡಿಯರ್ ಡಿಯರ್ ಡಿಯರ್, ಯ ಯ ಸೆಮಿ ಓವಲ್ ಯೂಸ್ ಮಾಡೋಂಗಿಲ್ಲ ಅಲ್ಲಿ. ಸೊ ಡಿಯರ್ ಡಿಯರ್, ಮೈ ಡಿಯರ್ ಸ್ಟೂಡೆಂಟ್. ನೋಡಿ ಮೈ ಡಿಯರ್ ಸ್ಟೂಡೆಂಟ್, ಮೈ ಡಿಯರ್ ಫ್ರೆಂಡ್. ಆ ಫಾರಿನ್ ಲ್ಯಾಂಗ್ವೇಜೇ ಹಾಗೆ. ಹಾಗಾಗಿ ನಮಗೆ ಅವ್ರದ್ದು ಸ್ವಲ್ಪ ಲ್ಯಾಂಗ್ವೇಜನ್ನು ಕ್ಯಾಚ್ ಮಾಡ್ಕೊಳ್ಳೋದು. ಸೊ ಇನ್ಮೇಲೆ ನಿಮಗೆ ಅಭ್ಯಾಸ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಇನ್ಮೇಲೆ ಡಿಯರ್ ಅನ್ಕೊಂಡಕ್ಕೆ ಹೋಗಬೇಡಿ, ಡಿಯರ್ ಮೈ ಡಿಯರ್ ಫ್ರೆಂಡ್ ಈ ರೀತಿ ಯೂಸ್ ಮಾಡಿ. ಸೊ ಹಾಗೆ ಇನ್ನೂ ಏನು ಇದು ನಾವೇನು ಡಿಯರ್ ಇನ್ನೊಂದು ಪದ ಅರ್ಥ ಬೇರೆ ಮತ್ತು ಸ್ಪೆಲ್ಲಿಂಗ್ ಕೂಡ ಬೇರೆ ಇದೆ, ಬಟ್ ಪ್ರೊನೌನ್ಸಿಯೇಷನ್ ಇಸ್ ಸೇಮ್. ಸೊ ದೆನ್ ಲ್ಯಾಡರ್ 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 ಅನ್ನಂಗಿಲ್ಲ ಅಲ್ಲಿ, ಡಬಲ್ ಡಿ ಇದೆ ಅಂತ ಹೇಳ್ಬಿಟ್ಟು ಓದ್ತಂಗಿಲ್ಲ, ಸ್ಟ್ರೆಸ್ ಕೊಡೋಂಗಿಲ್ಲ ಅಲ್ಲಿ. ಸೊ ಹಾಗೆ ದೆನ್ ಲಿಂಕ್ ಲಿಂಕ್ ನಿಮಗೆ ಮತ್ತೆ ಸೌಂಡ್ ಬರುತ್ತೆ, ಗೊತ್ತಾಗುತ್ತೆ ಯಾವ್ಯಾವುದಂತ. ಸೊ ಇಲ್ಲಿವರೆಗೂ ಪ ಭ ಟ ಢ ಗೊತ್ತಾಗ್ತಾ ಇದೆಯಲ್ಲ, ಯಾವುದು ವಾಯ್ಸ್ಲೆಸ್ ಯಾವುದು ವಾಯ್ಸ್ಡ್. ಮತ್ತೆ ನೆಕ್ಸ್ಟ್ ಸೌಂಡ್ಸ್ ಯಾವುದಂತ ನೋಡೋಣ ಈಗ. ಸೊ ನೆಕ್ಸ್ಟ್ ಕಾನ್ಸನೆಂಟ್ ಸೌಂಡ್ಸ್ ನೋಡೋದಾದರೆ ಯಾವುದಿದೆ ಅಂತಂದರೆ ಇಲ್ಲಿ ಕ ಘ ಕ ಘ. ಸೊ ಇಲ್ಲಿ ಕೂಡ ಅಷ್ಟೇ ಇವುಗಳನ್ನು ಕನ್ನಡದಲ್ಲಿ ಕಂಠಾಕ್ಷರಗಳು ಅಂತಂದು ಹೇಳಿ ಕರೀತಾರೆ. ಕಂಠಾಕ್ಷರಗಳು ಅಂದರೆ ಕಂಠದಲ್ಲಿ ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅಲ್ಲಿ ಕ ಖ ಗ ಘ ಅವೆಲ್ಲ ಕಂಠಾಕ್ಷರಗಳು. ಸೊ ನಾವು ಇದನ್ನು ಎಕ್ಸಾಕ್ಟಾಗಿ ಇಂಗ್ಲೀಷ್ಗೆ ನಾವು ಇದೆ ಅಂತ ಹೇಳೋಕ್ಕೆ ಬರಲ್ಲ, ಬಟ್ ಇಂಗ್ಲೀಷ್ ಸೌಂಡ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಇರ್ತಕ್ಕಂಥದ್ದು, ಬಟ್ ಒಂದು ಸ್ವಲ್ಪ ನಿಮಗೆ ಕ್ಲೂ ಸಿಗಲಿ ಅಂತ ಅಷ್ಟೇ. ಸೊ ಪಾಯಿಂಟ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ ಏನು ಇಲ್ಲಿ ವೇಲಮ್ ಅಂತಂದು ಹೇಳಿ ಕರಿತೀವಿ. ಈ ವೇಲಮ್ ಅಂದರೆ ಗೊತ್ತಲ್ಲ ನಿಮಗೆ, ಸಾಫ್ಟ್ ಪ್ಯಾಲೆಟ್ಗೆ ಅಡ್ಜೆಕ್ಟಿವ್ ಫಾರ್ಮ್ ವೇಲಮ್ ಅಂತ ಕರಿತೀವಿ. ಸಾಫ್ಟ್ ಪ್ಯಾಲೆಟ್ ಏನಾಗಿ ಸಾಫ್ಟ್ ಪ್ಯಾಲೆಟ್ ಮತ್ತು ಸಾಫ್ಟ್ ಪ್ಯಾಲೆಟ್ ರೈಸ್ಡ್ ಪೊಸಿಷನಲ್ಲಿರುತ್ತೆ. ಸೊ ವೋಕಲ್ ಕಾರ್ಡ್ಸ್ ಡು ನಾಟ್ ವೈಬ್ರೇಟ್ ಫಾರ್ ಕ, ವೈಬ್ರೇಟ್ ಫಾರ್ ಘ ಘ ಘ. ಓಕೆ. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ಕಿನ್ ಪ್ಯಾಕ್ ಕಿನ್ ಪ್ಯಾಕ್, ಗೌಲ್ಡ್ ಟೈಗರ್ ಟೈಗರ್. ನಾವು ನೀವೆಲ್ಲ ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದರೆ ಇಂಗ್ಲೀಷ್ ಈ ಒಂದು ಗೋಲ್ಡ್ ಗೋಲ್ಡ್ ಓ ಸೌಂಡ್ ಬರುತ್ತೆ. ಸೊ ದಟ್ ಈಸ್ ರಾಂಗ್ ಅಕಾರ್ಡಿಂಗ್ ಟು IPA. ಗೌಲ್ಡ್ 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 ಗೌಲ್ಡ್, ಅಲ್ಲಿ ನೋಡಿ ಎರಡು ಡಿಪ್ಟಾಂಗ್ ಇದೆ, ಅ ಆ್ಯಂಡ್ ಔ, ಗೌಲ್ಡ್ ಆ್ಯಂಡ್ ಟೈಗರ್ ಟೈಗರ್, ಐ ಟೈಗರ್. ಸೊ ಎಲ್ಲರೂ ಟೈಗರ್ 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 ಅಂತೇಳಿ ಪ್ರಾಕ್ಟೀಸ್ ಆಗ್ತಾ ಬಂದಿದೆ. ಇನ್ಮೇಲೆ ಪ್ರೊನೌನ್ಸಿಯೇಷನ್ನ ಚೇಂಜ್ ಮಾಡ್ಕೊಳ್ಳಿ, ಟೈಗರ್ ಗೌಲ್ಡ್. ಸೊ ಈ ಪ್ರಾಕ್ಟೀಸ್ ವರ್ಡ್ಸ್ ನೋಡೋದಾದರೆ ಕಾ ಗಾ, ಕೌಲ್ಡ್ ಗೌಲ್ಡ್, ಕೇನ್ ಗೇನ್, cow, goat, bat,
ಬ್ಯಾಕ್, ಬ್ಯಾಗ್, ಬ್ಯಾಗ್, ಬ್ಯಾಗ್. ನೋಡಿ ಇಲ್ಲಿ ಬನು ವೈಬ್ರೇಟ್ ಆಗುತ್ತೆ, ಘ ಅಂತಕ್ಕಂಥದ್ದು ಕೂಡ ವೈಬ್ರೇಟ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಇನ್ನೊಂದು ಸರಿ ರಿಪೀಟ್ ಮಾಡಲಾ? ಇಲ್ಲಿ ನೋಡಿ ಏರ್ ಸ್ಟ್ರೀಮ್ ಅನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ಈಗ. ದ ಬ್ಯಾಕ್ ಆಫ್ ದ ಟಂಗ್ ಟಚಸ್ ದ ಸಾಫ್ಟ್ ಪ್ಯಾಲೆಟ್. ಬ್ಯಾಕ್ ಆಫ್ ದ ಟಂಗ್, ನಮ್ಮ ನಾಲಿಗೆಯ ಹಿಂಭಾಗ ಸಾಫ್ಟ್ ಪ್ಯಾಲೆಟ್ ಅನ್ನು ಟಚ್ ಮಾಡುತ್ತೆ. ಸೊ ದ ಏರ್ ಬಿಲ್ಡ್ಸ್ ಅಪ್. ನೋಡಿ ಸಾಫ್ಟ್ ಪ್ಯಾಲೆಟ್ ಟಚ್ ಆದ, ನೀವು ನೋಡಿ ಬ್ಯಾಕ್ ಆಫ್ ದ ಟಂಗ್ ನ ಟಚ್ ಮಾಡಿ, ಏರ್ ಫುಲ್ ಹಿಂದ್ಗಡೆ ಕ್ಲೋಸ್ ಆಗಿ. ಅಂಡ್ ವೆನ್ ದ ಟಂಗ್ ಈಸ್ ರಿಮೂವ್ಡ್, ಯಾವಾಗ ನಾಲಿಗೆ ರಿಮೂವ್ ಆಗುತ್ತೋ ಸೊ ಆವಾಗ ಆ ಸೌಂಡ್ ಬರುತ್ತೆ. ಸೊ ಇಲ್ಲಿ ಬ್ಯಾಕ್ ಆಫ್ ದ ಟಂಗ್ ಅಂಡ್ ಸಾಫ್ಟ್ ಪ್ಯಾಲೆಟ್ ಏರನ್ನು ಹಿಡಿದಿಟ್ಕೊಂಡು ನೆಕ್ಸ್ಟ್ ಸಡನ್ ಆಗಿ ರಿಲೀಸ್ ಆದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ ಘ ಸೌಂಡ್ಸ್ ಬರುತ್ತೆ ಅಂತಕ್ಕಂಥದ್ದು. ಅದರದ್ದು ಸಿಂಬಲ್ಸ್ ಈ ರೀತಿ ಇದೆ. ಸೊ ಆಲ್ಫಾಬೆಟ್ಟಲ್ಲಿ ಈ ಅಕ್ಷರಗಳನ್ನು ನಾವು ನೋಡ್ಬೋದು. ಹಾಗೆ ನೆಕ್ಸ್ಟ್ ಕಾನ್ಸನೆಂಟ್ಸ್ ಫ ಆ್ಯಂಡ್ ವ. ಕನ್ನಡದಲ್ಲಿ ದಂತೋಷ್ಟ್ಯ ಅಂತಂದು ಹೇಳಿ ಕರೀತಾರೆ. ದಂತೋಷ್ಟ್ಯ ಅಂದರೆ ಇಲ್ಲಿ ದಂತ ಅಂದರೆ ಹಲ್ಲುಗಳು ಮತ್ತು ಓಷ್ಟ್ಯ ತುಟಿಗಳು ಸಹಾಯದಿಂದ ಉತ್ಪತ್ತಿ ಆಗ್ತಕ್ಕಂತಹ ಏನು ಧ್ವನಿ, ಏನು ಶಬ್ದ ಅಂತಕ್ಕಂಥದ್ದು. ಸೊ ನೀವು ನೋಡ್ತಾ ಇದ್ರಲ್ಲಿ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ ಲೋವರ್ ಲಿಪ್ ಆ್ಯಂಡ್ ಅಪ್ಪರ್ ಟೀತ್, ಮೇಲ್ಗಡೆ ಹಲ್ಲುಗಳು. ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದ್ರೆ ಫ್ರಿಕೇಟಿವ್ಸ್. ನಿಮಗೆ ಫ್ರಿಕೇಟಿವ್ಸ್ ಹೇಳಿದ್ನಲ್ಲ, ನಿಮಗೆ ಏರ್ ಸ್ಟ್ರೀಮ್ ಫ್ರಿಕ್ಷನ್ನಲ್ಲಿ ಮತ್ತು ಹಿಸ್ಸಿಂಗ್ ಸೌಂಡ್ ಆಗ್ತಾ ಹೊರ ಬರ್ತಕ್ಕಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಫ್ರಿಕೇಟಿವ್ಸ್. ಅದು ಸೊ ಅಂದರೆ ಅದು ಅಲ್ಲಿ ಕೂಡ ಸಾಫ್ಟ್ ಪ್ಯಾಲೆಟ್ ರೈಸ್ಡ್. ಮತ್ತು ಡು ನಾಟ್ ವೈಬ್ರೇಟ್ ಫಾರ್ ಫ ಫ ಫ ಫ, ವೈಬ್ರೇಟ್ ಫಾರ್ ವ ವ ವ. ನೀವು ಈ ಪೊಲಿಟಿಕ್ಸ್ ಈ ಕ್ಲಾಸ್ ಈ ಸಂಚಿಕೆಗಳನ್ನು ನೀವು ಹೆಡ್ಫೋನ್ ಹಾಕ್ಕೊಂಡು ನೀವು ಅಥವಾ ಯಾವುದಾದ್ರೂ ಬ್ಲೂಟೂತ್ ನೆಕ್ ಬ್ಯಾಂಡ್ ಈ ಥರದ್ದು ಯೂಸ್ ಮಾಡಿದರೆ ಪಕ್ಕ ನಿಮಗೆ ಎಲ್ಲಿ ವೈಬ್ರೇಷನ್ ಬರ್ತಾ ಇದೆ ಎಲ್ಲಿ ವೈಬ್ರೇಷನ್ ಬರ್ತಾ ಇಲ್ಲ ಅಂತಂದೇಳಿ ಗೊತ್ತಾಗುತ್ತೆ. ಸೊ ನಿಮಗೆ ಈ ಥರ ಇಂಗ್ಲೀಷಲ್ಲಿ ತುಂಬ ವೀಡಿಯೋಸ್ಗಳಿದೆ, ಇಲ್ಲ ಅಂತಲ್ಲ. ಸೊ ಕನ್ನಡದಲ್ಲಿ ತುಂಬಾ ಕಡಿಮೆ. ಸೊ ನಾನು ಯಾಕೆ ತುಂಬ ನಿಧಾನಕ್ಕೆ ಪೇಷನ್ಸಿಂದ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಪದೇ ಪದೇ ನಿಮಗೆ ಈ ಥರದ್ದು ಒಂದು ಕ್ಲಾಸಸ್ಗಳು ಸಿಗೋದು ತುಂಬಾ ರೇರ್ ಅಂತ ಹೇಳ್ತಾ. ಸೊ ಇದ್ರದ್ದು ಡೆಫಿನಿಷನ್, ಈ ಒಂದು ಸೌಂಡ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ಏರ್ ಎಸ್ಕೇಪ್ಸ್ ವಿತ್ ಹಿಸ್ಸಿಂಗ್ ಸೌಂಡ್. ಹಿಸ್ಸಿಂಗ್ ಸೌಂಡ್, ಹಿಸ್ಸಿಂಗ್ ಸೌಂಡ್ ಅಂದರೆ ನಾವು ಸ್ನೇಕ್ ಹಿಸ್ಸಿಂಗ್ ಸೌಂಡ್ ಅಂತ ಹೇಳ್ತಾರೆ. ಫ ಫ ನೋಡಿ ಅದು ಹಿಸ್ಸಿಂಗ್ ಸೌಂಡ್ ಥ್ರೋ ದ ಸ್ಮಾಲ್ ಗ್ರೋ ಆರ್ ಓಪನಿಂಗ್ ಬಿಟ್ವೀನ್ ದ ಇನ್ನರ್ ಸರ್ಫೇಸ್ ಆಫ್ ದ ಲೋವರ್ ಲಿಪ್. ನೋಡಿ ನಾನು ಇನ್ನರ್ ಗ್ರೋ ಇಂದ ಏನು ಇನ್ನು ಸ್ಮಾಲರ್ ಒಂದು ಕ್ಲೋಸ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇಲ್ಲ. ಫ ಫ ಲಿಟಲ್ ಬಿಟ್. ಸೊ ಓಪನಿಂಗ್ ಬಿಟ್ವೀನ್ ದ ಇನ್ನರ್ ಸರ್ಫೇಸ್ ಆಫ್ ದ ಲೋವರ್ ಲಿಪ್. ಲೋವರ್ ಲಿಪ್ ಏನಾಗುತ್ತೆ ಅಂದರೆ ಫ ನೋಡಿ ಹಿಂದೆ ಹೋಗುತ್ತೆ. ಫ ಫ ಈ ಥರದ್ದಲ್ಲ ಪ್ರೊನೌನ್ಸಿಯೇಷನ್, ಇಲ್ಲಿವರೆಗೆ ಕಲ್ತಿದ್ರೆ ಅದನ್ನು ಬಿಟ್ಟಾಕಿ. ಸೊ ನೋಡಿ ಲೋವರ್ ಲಿಪ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಎಡ್ಜ್ ಆಫ್ ದ ಅಪ್ಪರ್ ಟೀತ್. ಈ ನಾವು ಯಾರಿಗಾದ್ರೂ ಕೋಪ ಬಂದಾಗ ಹೊಡೆಯೋಕ್ಕಾಗಲ್ಲ, ಸುಮ್ಮನೆ ಹಲ್ಲು ಕಡಿತೀವಿ ಗೊತ್ತಾ, ಹೆಂಗೆ ಏನೋ ಅಂಬಡಿಗೆ ಹಚ್ಕೊಂಡು ಬಂದ ನೋಡು ಅಂತಕ್ಕಂತಹ ಮಾತು ಕೇಳಿದಿರಿ ನೀವು. ಸೊ ಆ ಒಂದು ಅರ್ಥದಲ್ಲಿ ಹೇಳೋದಾದರೆ ಈ ಲೋವರ್ ಲಿಪ್ಪು ಈ ಥರ ಒಳಗಡೆ ಹೋಗುತ್ತೆ. ಫ ಫ ಫ ಅಂದರೆ ಪೂರ್ತಿ ಕಚ್ಕೊಳ್ಳಲ್ಲ, ಮತ್ತೆ ಅಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಓಪನ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ದ ಎಡ್ಜ್ ಆಫ್ ದ ಅಪ್ಪರ್ ಟೀತ್ ಪ್ರೊಡ್ಯೂಸಿಂಗ್ ಫ್ರಿಕ್ಷನಲ್ಲಿ ತುಂಬ ಕಷ್ಟದಲ್ಲಿ ಬರ್ತಕ್ಕಂತಹ ಸೌಂಡ್ ಅಂತಕ್ಕಂಥದ್ದನ್ನು ಹೇಳ್ಬೋದು ಇಲ್ಲಿ. ಸೊ ಅದ್ರದ್ದು ಫೋನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ ನೋಡೋದಾದರೆ ಫಿನ್ ಸಫ 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 ಅನ್ನಂಗಿಲ್ಲ, ವೈಬ್ರೇಟ್ ಮಾಡೋಂಗಿಲ್ಲ ಇಲ್ಲಿ. ಸೊ ನಿಮಗೆ ತಮಾಷೆ ಅನಿಸ್ಬೋದು, ಯಾಕೆಂದರೆ ಆ ಸೌಂಡ್ ಹೋಗಬೇಕಲ್ಲ ತಲೆ ಒಳಗಡೆ, ಇಲ್ಲ ಅಂದರೆ. ಸೊ ನೆಕ್ಸ್ಟ್ ಲೀಫ್ 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 ಲೀಫ್. ನೆಕ್ಸ್ಟ್ ವ ವ ವ ವ. ನೋಡಿ ನಮಗೆ
ಈ ಲೆಟರ್ ಬಂದಾಗ ಮತ್ತು ಈ ಡಬ್ಲ್ಯೂ ಬಂದಾಗ ತುಂಬ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ. ಯಾವ ಥರ ಪ್ರೊನೌನ್ಸಿಯೇಷನ್ ಎಲ್ಲದಕ್ಕೂ ವಾಟರ್ ಅಂತ ವ್ಯಾನು ವಾಟರ್. ಸೊ ಅಲ್ಲಿ ಡಿಫ್ರೆನ್ಸೇ ಗೊತ್ತಾಗ್ತಿದ್ದಿಲ್ಲ. ಸೊ ಈಗ ನಾವು ಫೊನೆಟಿಕ್ಸನ್ನು ಪಕ್ಕ ಕಲಿತಾಗ ನಮ್ಮ ಒಂದು ಆರ್ಟಿಕ್ಯುಲೇಟರಿ ಏನು ಸ್ಟೈಲ್ ಕೂಡ ಚೇಂಜ್ ಆಗಬೇಕು. ಸೊ ಹಾಗಾಗಿ ಈ ವನೇ ಬೇರೆ, ಈ ಪ್ರೊನೌನ್ಸಿಯೇಷನ್ನೇ ಬೇರೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟಲ್ಲಿ ಹೇಳ್ತೀನಿ, ಸೆಮಿ ವೋವೆಲಲ್ಲಿ ಬರುತ್ತೆ. ಸೊ ಇಲ್ಲಿ ವಾವ್ 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 ವಾವ್. ಇಲ್ಲಿ ಕೊನೆಯಲ್ಲಿ ಡಬ್ಲ್ಯೂ ಅಕ್ಷರ ಇದೆಲ್ಲ ಸೈಲೆಂಟ್ ಆಗುತ್ತೆ. ಸೊ ವಾವ್ ಸಿಂಗಲ್ ಸಿಲೆಬಿಕ್ ವರ್ಡ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಲಿವ್ ಲಿವ್ ಆ್ಯಂಡ್ ಲೈವ್ ಲಿವ್ ಲೈವ್. ಇದು ಕೂಡ ಅಷ್ಟೇ ನಿಮಗೆ ಇದು ಹೋಮೋನಿಮ್ಸಲ್ಲಿ ಬರುತ್ತೆ. ಸೇಮ್ ಸ್ಪೆಲ್ಲಿಂಗ್ but different in pronunciation, different in meaning. So in the first live here, live verb ಜೀವಿಸೋಣ ಅರ್ಥದಲ್ಲಿ. ಸೊ ಹಿಯರ್ ದಿಸ್ ಒನ್ ಈಸ್ ಸ್ಪೆಲ್ಲಿಂಗ್ ಸೇಮ್ ಬರುತ್ತೆ. ಲೈವ್ ಅಂದರೆ ಅಡ್ಜೆಕ್ಟಿವ್. ಲೈವ್ಲಿ ಟಿ ವಿಗಳು ನಿಮಗೆ ಲೈವ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ನೋಡಿ. ಲೈವ್ ಅನ್ನೋಂಗಿಲ್ಲ, ಲೈವ್ ಪ್ರೋಗ್ರಾಮ್. ಎಸ್. ಸೊ ಪ್ರಾಕ್ಟೀಸ್ ವರ್ಡ್ಸ್ ನೋಡೋದಾದರೆ ವೇವ್ ಫಾಸ್ಟ್ ವ್ಯಾಸ್ಟ್ ಫ್ಯಾನ್ ವ್ಯಾನ್ ಶಲ್ ಪ್ರೂವ್ ಈ ಥರದ್ದು. ಸೊ ಅರ್ಥ ಆಗ್ತಾ ಇದೆಯಲ್ಲ, ಏನು ಅಂತ ತುಂಬ ಟಫ್ ಅಂತ ಅನಿಸ್ತಾ ಇಲ್ಲ. ನಿಮ್ಗೆ ಏನಾದರೂ ತುಂಬ ಟಫ್ ಅಂತ ಅನಿಸಿದ್ರೆ ಬೇಗ ಕಮೆಂಟ್ ಹಾಕಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇನ್ನೂ ಏನಾದರೂ ಬೇರೆ ಥರ ಡಿಫ್ರೆಂಟಾಗಿ. ನನಗೆ ಅನಿಸಿರೋ ಮಟ್ಟಿಗೆ ಇದೇ ಈಸಿ ಮೆಥಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಮತ್ತೆ ನೆಕ್ಸ್ಟ್ ಸೌಂಡ್ಸ್ ಯಾವುದು ಅಂತಂದು ಹೇಳಿ. ಸೊ ಇನ್ನು ನೆಕ್ಸ್ಟ್ 2 ಸೌಂಡ್ಸನ್ನು ನಾವು ಕಂಪ್ಲೀಟ್ ಮಾಡಿ ಇವತ್ತಿನ ವಿಡಿಯೋ ಎಂಡ್ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಉಳಿದಿರ್ತಕ್ಕಂತಹ ಕಾನ್ಸನೆಂಟ್ ಸೌಂಡ್ಸನ್ನು ನೋಡೋಣ ಅಂತಕ್ಕಂಥದ್ದು. Here next we can see the other consonants as we called in this dantya in Kannada. Dantya ಅಂತಂದರೆ ಹಲ್ಲಿನ ಸಹಾಯದಿಂದ. ಸೊ ಪರ್ಟಿಕ್ಯುಲರ್ ಆಗಿ ಇಂಗ್ಲೀಷ್ ಏನು IPA ಏನು ಹೇಳುತ್ತೆ ಅನ್ನೋದಾದರೆ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಏನು ಇಲ್ಲಿ ಟ ಆ್ಯಂಡ್ ಡ. ಸೊ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಟಿಪ್ ಆ್ಯಂಡ್ ರಿಮ್ ಆಫ್ ದ ಟಂಗ್, ತುದಿ ನಾಲಿಗೆ ಮತ್ತು ಏನು ಈ ಜಾಗದಲ್ಲಿ ಅವೆರಡು ಅಪ್ಪರ್ ಟೀತ್ ಮೇಲ್ಗಡೆ ಹಲ್ಲುಗಳಿಗೆ ಟಚ್ ಆಗಿ ಅಲ್ಲಿ ಫ್ರಿಕೇಟಿವ್ಸ್ ನಾನು ಹೇಳ್ದಂಗೆ ನಿಮಗೆ ಹಿಸ್ಸಿಂಗ್ ಸೌಂಡ್ ಫ್ರಿಕ್ಷನಲ್ಲಿ ಬರ್ತಕ್ಕಂಥದ್ದು. ಸೊ ಸಾಫ್ಟ್ ಪ್ಯಾಲೆಟ್ ಇಲ್ಲಿ ಕೂಡ ರೈಸ್ ಆಗಿರುತ್ತೆ. ಇಲ್ಲಿ ಡು ನಾಟ್ ವೈಬ್ರೇಟ್, ಹಿಯರ್ ವೋಕಲ್ ಕಾರ್ಡ್ಸ್ ಆರ್ ಡು ನಾಟ್ ವೈಬ್ರೇಟಿಂಗ್ ವೈಲ್ ಪ್ರೊಡ್ಯೂಸಿಂಗ್ ಟ ಸೌಂಡ್, ಬಟ್ ವೈಬ್ರೇಟಿಂಗ್ while we producing the. Yes. So let we can see here air escapes with a hissing sound through the small gap between the tip of the tongue ಮತ್ತೆ small gap ಇರುತ್ತೆ ಅಷ್ಟೇ. So which is in contact with the inner surface of the teeth. inner full ಹಲ್ಲಿನ ಏನು ಒಳಗಡೆ ಭಾಗಕ್ಕೆ ಫುಲ್ ಅದು ಟಚ್ ಆಗಿ ಫ್ರಿಕ್ಷನ್ ಆಗಿ ಬರ್ತಕ್ಕಂತಹ ಸೌಂಡ್ ನೀವು ಬೇಕಾದರೆ ಆರ್ಟಿಕ್ಯುಲೇಟ್ ಮಾಡ್ಬೋದು. ಟ ಟ ಟ ಅಬ್ಸರ್ವ್ ಮಾಡಿ ನಮ್ಮ ತುದಿ ನಾಲಿಗೆ ಮತ್ತು ಅದರ ಮೇಲ್ಗಡೆ ನಾಲಿಗೆ ಜಾಗ ಎಲ್ಲಿ ಟಚ್ ಆಗುತ್ತೆ ಅಂತ. ಟ ಧ ನೋಡಿ, ಟ ಇಲ್ಲಿ ವಾಯ್ಸ್ಲೆಸ್, ಧ ವಾಯ್ಸ್ಡ್ ಆಗಿರುತ್ತೆ, ಅಂದರೆ ವೈಬ್ರೇಷನ್ ಬರುತ್ತೆ ಅಂತಕ್ಕಂಥದ್ದು. ಸೊ ಇದುವರೆಗೂ ಕೂಡ ಎಷ್ಟು ವಿದ್ಯಾರ್ಥಿಗಳು ಹಾಗೆ ಈ ವಿಡಿಯೋ ನೋಡ್ತಿರೋರು ಕೂಡ ನೀವೇನಾದರೂ ಈ ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಸರ್, ನಾವೀಗ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ರೆ ಏನೋ ಒಂಥರ ಅನಿಸುತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ. ನನಗೂ ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ, ಏನಾದರೂ ಒಂದಿಷ್ಟು ಬೇರೆ ಥರದನ್ನು ಹೇಳ್ಕೊಡ್ತಾ ಇದ್ದೀನಲ್ಲ ಅಂತಕ್ಕಂತಹ ಒಂದು ಮೋಟಿವೇಶನ್ ಸಿಗುತ್ತೆ. ಇರಲಿ. ಸೊ ಇದ್ರದ್ದು ಒಂದು ಟ್ರಾನ್ಸ್ಕ್ರಿಪ್ಷನ್ ನೋಡೋದಾದ್ರೆ ಥ್ಯಾಂಕ್
ಥ್ಯಾಂಕ್ ನೋಡಿ, ಈ ವಾಯ್ಸ್ಲೆಸ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಕೂಡ ವಾಯ್ಸ್ಲೆಸ್ ಸೌಂಡ್ಸ್ ಇದೆ. ಥ್ಯಾಂಕ್, ಬಾತ್, ಬಾತ್, ಬಾತ್. ದೆನ್ ಟೀತ್, ಟೀತ್, ಟೀತ್. ಸೊ ನೆಕ್ಸ್ಟ್ ಹಿಯರ್ ದ ಸೌಂಡ್, ದ, ಟೀದ್, ಟೀದ್. ಸರ್ ಇದೇನು ಸರ್ ಇದು, ಇಲ್ಲಿ ಟೀತ್ ಅಂತ ಹೇಳ್ತೀರಿ, ಇಲ್ಲಿ ಟೀದ್. ಇಲ್ಲಿ ಒಂದು ಎಂಡಿಂಗಲ್ಲಿ ಲೆಟರ್ ಇ ಆ್ಯಡ್ ಆಗಿದೆ, ಇದನ್ನು ನಾವು ಟೀದ್, ಟೀದ್ ಅಂತ ಕರಿತೀವಿ. ಯಾಕೆ ಟೀದ್? ಇಲ್ಲಿ ಟೀತ್ ನೌನ್, ಹಲ್ಲುಗಳು. ಪ್ಲೂರಲ್ ಫಾರ್ಮ್ ಆಫ್ ಟೂತ್ ಈಸ್ ಟೀತ್. ಸೊ ದಿಸ್ ಈಸ್ ದ ವರ್ಬ್ ಫಾರ್ಮ್ ಆಫ್ ಟೀತ್, ವರ್ಬ್ ಫಾರ್ಮ್ ಆಫ್ ಟೀತ್. ಟೀದ್, ಟೀದ್, ಟೀದ್ ಅಂದರೆ ಟೀದ್, ಟೀದಿಂಗ್. ಈ ಹಲ್ಲು ಬರ್ತಾ ಇದೆ ಮಗುವಿಗೆ ಅಂತಂದು ಹೇಳಿ ಟೀದಿಂಗ್, ಟೀದಿಂಗ್ ಪೀರಿಯಡ್ ಅಂತೀವಿ, ಟೀದಿಂಗ್ ಟೈಮ್. ಸೊ ದಟ್ ಈಸ್ ಟೀದ್. ದೆನ್ ಮದರ್, 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 ಫಾದರ್, ಸಿಸ್ಟರ್, ಈ ಥರದ್ದೆಲ್ಲ ಇನ್ಮೇಲೆ ಬೇಡ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸುಮಾರು ಐ ಥಿಂಕ್ ಒಂದಿಷ್ಟು ಫ್ರಿಕೇಟಿವ್ ಮತ್ತು ಫ್ಲೋಸಿವ್ಸ್, ಫ್ರಿಕೇಟಿವ್ಗೆ ಸಂಬಂಧಪಟ್ಟಂಗೆ ಸೌಂಡ್ಸ್, ಕಾನ್ಸನೆಂಟ್ ಸೌಂಡ್ಸ್ ಮತ್ತು ಆ ಸೌಂಡ್ಸಿಗೆ IPA ಕೊಟ್ಟಿರ್ತಕ್ಕಂತಹ ಸಿಂಬಲ್ಗಳೇನು ಅಂತಕ್ಕಂಥದ್ದನ್ನು ನೋಡಿದ್ವಿ. ಮತ್ತು ಯಾಕಂದರೆ ಒಂದೇ ದಿನದಲ್ಲಿ 24 ಸೌಂಡ್ಗಳನ್ನು ಕಲ್ತ್ಬಿಟ್ರೆ ಅದು ತಲೆಗೆ ಹೋಗಲ್ಲ. ನಾನು ಇವತ್ತು ನಿಮಗೆ ಒಂದಿಷ್ಟು ಹೋಮ್ವರ್ಕ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹೋಮ್ವರ್ಕ್ ಏನಂತಂದರೆ, ಇಲ್ಲಿ ಐ ಶಾಲ್ ಗಿವ್ ಯು ಆನ್ ಟ್ರಾನ್ಸ್ಕ್ರಿಪ್ಷನ್ ವರ್ಡ್ಸನ್ನು ನಾನು ಇಲ್ಲಿ ಕೊಡ್ತೀನಿ ನಿಮಗೆ. ನೀವು ಆ್ಯಕ್ಚುಯಲ್ ವರ್ಡ್ ಬರಿಬೇಕಷ್ಟೆ, ವರ್ಡನ್ನು ಕಮೆಂಟ್ ಮಾಡಿ ಅಷ್ಟೇ. ಇಲ್ಲ ನಿಮಗೆ ವರ್ಡ್ ಕೊಟ್ಟು ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ ಅಲ್ಲಿ ನಮಗೆ ಟ್ರಾನ್ಸ್ಕ್ರಿಪ್ಷನ್ ಹಾಕಲಿಕ್ಕೆ ಏನು ಟೈಪಿಂಗ್ ಎಲ್ಲ ಆಪ್ಷನ್ ಇರಲ್ಲ, ಯಾವುದೇ ಮೊಬೈಲಲ್ಲಾಗಲಿ ಸಿಸ್ಟಮಲ್ಲಾಗಲಿ ಇರಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಹಾಕಿರೋ ವರ್ಡನ್ನು ಬರಿತೀನಿ, ಸಿಂಬಲನ್ನು ಬರಿತೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಪದ ಯಾವುದು ಅಂತಕ್ಕಂಥದ್ದನ್ನು ನೀವು ಪ್ರೊನೌನ್ಸಿಯೇಷನ್ ಮಾಡ್ತಾ ನೀವು ಕಮೆಂಟ್ ಮಾಡಿ. ಸೊ ನೋಡೋಣ ನಾವು ಯಾವ ವರ್ಡ್ಸ್ಗಳು ಅಂತಕ್ಕಂಥದ್ದನ್ನು. ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ, ಎಷ್ಟು ಅಚ್ಚುಕಟ್ಟಾಗಿ ಇದನ್ನು ನೋಟ್ಸ್ ಮಾಡ್ತಾ ಬರ್ತೀರಿ. ಈ ಫೋನೆಟಿಕ್ಸ್ ಅಂತಕ್ಕಂಥ ನೋಡಿ, ಇಂಗ್ಲೀಷ್ ಅಂತಕ್ಕಂಥದ್ದು ಯಾವಾಗಲೂ ಬೇಕು ನಿಮಗೆ, ಸರ್ವಕಾಲಕ್ಕೂ ಬೇಕೇ ಬೇಕು. ಹಾಗಾಗಿ ಒಂದಿಷ್ಟು ಚೆನ್ನಾಗಿ ಪ್ರೊನೌನ್ಸಿಯೇಷನನ್ನು ಕಲಿಯೋದು ತುಂಬಾ ಒಳ್ಳೆಯದಂತ ಹೇಳ್ತಾ, ನೋಡೋಣ ಹೋಮ್ವರ್ಕ್ ನಾನು ಕೊಡ್ತೀನಿ. ಹೋಮ್ವರ್ಕ್ ನೀವು ತಗೊಂಡು ಕಮೆಂಟ್ ಮಾಡಿ ಉತ್ತರಗಳನ್ನು ಅಂತ ಹೇಳ್ತಾ, ಹೇಗೆ ವಿಡಿಯೋ ಹೇಗೆ ಬಂತು ಅಂತಕ್ಕಂಥದ್ದನ್ನು ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಕೊಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ವಿಡಿಯೋ ಕ್ಲಾರಿಟೀಸ್ ಬೇಕಂದ್ರೆ ಕೆಲವರಿಗೆ ಕ್ಲಾರಿಟಿ ಬರ್ತಾ ಇಲ್ಲ ಅಂತಂದು ಹೇಳಿ ಫೋನ್ ಮಾಡಿದ್ರು. ಏನಂತಂದರೆ ನಿಮ್ಮ ಒಂದು ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಇರುತ್ತೆ ಅಲ್ಲಿ ವಿಡಿಯೋ ಕ್ವಾಲಿಟಿ ಎಷ್ಟಿದೆ ಅಂತ. ಸೊ ಆದಷ್ಟು 720 ಈ ಥರ 1080 ಕ್ವಾಲಿಟಿ ಇಟ್ಕೊಂಡು ನೋಡಿದ್ರೆ ವಿಡಿಯೋ ಕ್ಲಾರಿಟಿ ಬರುತ್ತೆ. ಸೊ ಇಲ್ಲಿ ಕೂಡ ಈ ಒಂದು ಲಾಕ್ಡೌನ್ ಪೀರಿಯಡ್ರಿಂದ ನನಗೂ ಒಂದಿಷ್ಟು ಲೈಟಿಂಗ್ ಪ್ರಾಬ್ಲಮ್ ಇದೆ. ಆದರೂ ಇದ್ದಿದ್ರಲ್ಲೂ ಒಂದಿಷ್ಟು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಏನಾದರೂ ಒಂದು ಹೊಸದನ್ನು ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಬಂದಿದ್ದೀನಿ. ಸೊ ಕೊನೆಗೆ ನಾನು ಹೋಮ್ವರ್ಕ್ ಹಾಕ್ತೀನಿ, ಹೋಮ್ವರ್ಕನ್ನು ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಕಾನ್ಸೋನೆಂಟ್ ಸೌಂಡ್ಸ್ ಇನ್ನೂ ಮುಗಿದಿಲ್ಲ, ಅವುಗಳನ್ನು ಮುಗಿಸ್ಬಿಟ್ಟು ಆಮೇಲೆ ವರ್ಲ್ ಸೌಂಡ್ಗಳನ್ನು ನಾವು ಕಲಿಯೋಣ ಅಂತ ಹೇಳ್ತಾ, ವಿಡಿಯೋ ಹೇಗೆ ಬಂತು ಅಂತಂದು ಹೇಳಿ ಕಮೆಂಟ್ ಮಾಡಿ.